ಏಜ್ ಗೆ ಬರೋಣ. ನಿಮಗೆ 21 ವಯಸ್ಸು ಆಗಿರಬೇಕಾಗುತ್ತದೆ ಫ್ರೆಂಡ್ಸ್. ಆದರೆ ಈ 21 ವಯಸ್ಸು ಯಾವ ಡೇಟ್ ಇಂದ ಎಂದು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಕಟ್ ಆಫ್ ಡೇಟ್ ಇರುತ್ತದೆ ಫ್ರೆಂಡ್ಸ್. ಆ ತರ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ಇವಾಗ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಗೆ ಬರೋಣ. ಸಾಮಾನ್ಯವಾಗಿ ನೀವು ಜನರಲ್ ಕ್ಯಾಟಗರಿ ಇದ್ದರೆ 35 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಅದೇ ತರ 2A 2B 3A 3B ಈ ತರ ಏನಾದ್ರು ಕ್ಯಾಟಗರಿಯಲ್ಲಿ ಇದ್ದರೆ ನಿಮಗೆ 38 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಅದೇ ತರ SC ST ಮತ್ತು ಕ್ಯಾಟಗರಿ 1 ಇವುಗಳಿಗೆ 40 ವರ್ಷ ಏನಿದೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರುತ್ತದೆ. ಅದೇ ತರ ಆದರೆ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರವು 2026ರಲ್ಲಿ ಒಂದು ಹೊಸ ಚೇಂಜ್ ಮಾಡಿದೆ. ಇವಾಗ ಟೆಂಪ್ರರಿ 5 ಇಯರ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂದರೆ ಈಗ ಹೊಸ ರಿಲ್ಯಾಕ್ಸೇಷನ್ ಪ್ರಕಾರ ನೀವು ಜನರಲ್ ಕ್ಯಾಟಗರಿ ಇದ್ದರೆ ನಿಮಗೆ 40 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರುತ್ತದೆ. ಅದೇ ರೀತಿ 2A 2B 3A 3B ಈ ತರ ಕ್ಯಾಟಗರಿ ಇದ್ದರೆ 43 ವರ್ಷ ಏನಿದೆ ಏಜ್ ಲಿಮಿಟ್ ಇರುತ್ತದೆ. ಮತ್ತು ನೀವು SC ST ಮತ್ತು ಕ್ಯಾಟಗರಿ 1 ಈ ತರ ಕ್ಯಾಟಗರಿ ಇದ್ದರೆ ನಿಮಗೆ 45 ವರ್ಷ ಏನಿದೆ ಏಜ್ ಲಿಮಿಟ್ ಇರುತ್ತದೆ ಫ್ರೆಂಡ್ಸ್. ಆದರೆ ಈ ರೂಲ್ಸ್ ಕೇವಲ ಡಿಸೆಂಬರ್ 2027 ಮಾತ್ರ. ಸೊ ಡಿಸೆಂಬರ್ 2027 ಮಾತ್ರ ಈ ರೂಲ್ಸ್ ಅಪ್ಲೈ ಆಗುತ್ತದೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಮುಖ್ಯವಾದ ವಿಷಯವೆಂದರೆ ನಿಮ್ಮ ಏಜ್ ಏನಿದೆ ನಿಮ್ಮ ಕರೆಂಟ್ ಡೇಟ್ ಆಫ್ ಬರ್ತ್ ನೋಡಿ ಕ್ಯಾಲ್ಕುಲೇಟ್ ಮಾಡಲಾಗುವುದಿಲ್ಲ ಫ್ರೆಂಡ್ಸ್. ಅದು KPSC ಯಲ್ಲಿ ನೋಟಿಫಿಕೇಶನ್ ಕೊಟ್ಟಿರುತ್ತಾರೆ. ಆ ನೋಟಿಫಿಕೇಶನ್ ಡೇಟ್ ಮುಖಾಂತರ ಏನಿದೆ ನಿಮ್ಮ ಏಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತದೆ. ಅಲ್ಲಿ ಒಂದು ಕಟ್ ಆಫ್ ಡೇಟ್ ಕೊಟ್ಟಿರುತ್ತಾರೆ. ಕೇವಲ ಆ ಕಟ್ ಆಫ್ ಡೇಟ್ ಮೇಲೆನೆ ನಿಮ್ಮ ಈಗ ಕರೆಂಟ್ ಏಜ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಏಜ್ ಮತ್ತು ನಂಬರ್ ಆಫ್ ಅಟೆಂಪ್ಟ್ಸ್ ಇಂಡಿಪೆಂಡೆಂಟ್ ಆಗಿರುತ್ತದೆ. ಅವು ಎರಡಕ್ಕೂ ಒಂದಕ್ಕೊಂದು ರಿಲೇಷನ್ ಇರೋದಿಲ್ಲ. ನಿಮಗೆ ಇನ್ನೂ ಏಜ್ ಇದ್ದರೂ ನೀವೇನಾದ್ರೂ ನಂಬರ್ ಆಫ್ ಅಟೆಂಪ್ಟ್ಸ್ ಅನ್ನು ಕಳೆದುಕೊಂಡರೆ ನೀವು ಮತ್ತೆ ಬರೆಯಲು ಆಗುವುದಿಲ್ಲ ಫ್ರೆಂಡ್ಸ್. ವರ್ಷ ಏಜ್ ಲಿಮಿಟ್ ಚೇಂಜ್ ಆಗಿರುತ್ತದೆ ಮತ್ತು ಕಟ್ ಆಫ್ ಡೇಟ್ ಕೂಡ ಚೇಂಜ್ ಆಗುತ್ತಲೇ ಇರುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಜನರಲ್ ಗೈಡೆನ್ಸ್ ಗಾಗಿ ತಿಳ್ಕೊಳ್ಳಿ ಮತ್ತು ನೀವು ಅಪ್ಲೈ ಮಾಡುವ ಮುನ್ನ KPSC ಯಲ್ಲಿ ನೋಟಿಫಿಕೇಶನ್ಸ್ ಏನಿರುತ್ತೆ ಅಲ್ಲಿ ಕ್ಲಿಯರ್ ಆಗಿ ನೋಡಿಕೊಳ್ಳಿ. ಆಕ್ಚುಯಲ್ ಏಜ್ ಲಿಮಿಟ್ ಏನಿದೆ ಮತ್ತು ಕಟ್ ಆಫ್ ಡೇಟ್ ಏನಿದೆ ಎಂದು ಕ್ಲಿಯರ್ ಆಗಿ ನೋಡಿಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದೇ ತರ ಗವರ್ಮೆಂಟ್ ಎಕ್ಸಾಮ್ ಇನ್ಫಾರ್ಮೇಶನ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.